ನಿಜವಾಗ್ಲೂ ಜಾತಿ ವ್ಯವಸ್ಥೆ ಎಷ್ಟು ಕ್ರೂರವಾಗಿರುತ್ತೆ ಅಂತಂದರೆ, ಅಂಥ ಜಾತಿ ವ್ಯವಸ್ಥೆಗೆ ನಾನು ಸಹಿತ ಬಲಿಯಾಗಿದ್ದೀನಿ. ನಾನು ಸಹಿತ ವಿದ್ಯಾರ್ಥಿ ನಿಲಯಗಳಲ್ಲಿ ಊಟ ಮಾಡಿ ಒಳ್ಳೆ ಶಿಕ್ಷಣನ ಪಡ್ಕೊಂಡು ಇವತ್ತಿನ ದಿನ ಒಬ್ಬ ಅಧಿಕಾರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಸಹಿತ ಪ್ರತಿ ಕ್ಷಣ ಪ್ರತಿ ನಿಮಿಷ ಯಾರಾದರೂ ಒಬ್ಬರಿಗೆ ಸನ್ಮಾನ ಗೌರವ ಸಿಗ್ತಾ ಇದೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾತ್ರ. ಆದಂಥ ಕಷ್ಟ ಮತ್ತೆ ಯಾರಿಗೂ ಆಗಬಾರ್ದು. ಜೊತೆಗೆ ಅವರು ಶಿಕ್ಷಣನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಕಷ್ಟಪಟ್ಟರು ಅಂಥ ಕಷ್ಟ ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಇಷ್ಟೆಲ್ಲ ಹೋರಾಟ ಮಾಡಿದ್ದಾರೆ. ಗ್ರಾಮದಲ್ಲಿ ಅತ್ಯಂತ ಕಡುಬಡತನದಲ್ಲಿ ಬೆಳೆದು ಇದೇ ಕೆಜಾಪ್ GVET ಫಸ್ಟ್ ಏಡ್ ಕಾಲೇಜಲ್ಲಿ ಶಿಕ್ಷಣವನ್ನು ಪಡೆದು ಸರ್ಕಾರಿ ಸೇವೆಗೆ ಸೇರಿ ನಮ್ಮ ಆಂಡರ್ಸನ್ ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿರ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಭಾಜನರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಬಿ ಅವರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಶೇಷವಾಗಿ ಅವರನ್ನು ಅಭಿನಂದಿಸ್ತಿದೆ. ಇವತ್ತಿನ ದಿನ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ಈ ಕಾರ್ಯಕ್ರಮನ ನಾನು ಯಾವುದೊಂದು ಅನಿವಾರ್ಯ ಕಾರ್ಯ ಇತ್ತು, ಬೇರೆ ಎಲ್ಲೂ ಹೋಗ್ಬೇಕಿತ್ತು, ಆದರೂ ಸಹಿತ ಹನುಮಂತಯ್ಯ ಸರ್ ಬರ್ತಾರೆ ಅಂತೇಳಿ ಗೊತ್ತಾದ ಮೇಲೆ ಇಲ್ಲೇ ಉಳ್ಕೊಂಡೆ. ಇಲ್ಲಿ ಉಳ್ಕೊಂಡ ಮೇಲೆ ಗೊತ್ತಾಯಿತು ನಾವು ಶಿಕ್ಷಣನ ಪಡ್ಕೊಂಡಿದ್ದೀವಿ, ಈ ಒಂದು ಸೊಸೈಟಿಯಲ್ಲಿ ಒಬ್ಬ ಅಧಿಕಾರಿಯಾಗಿ ಬಂದಿದ್ದೀವಿ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಆದರೂ ಸಹಿತ ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರಗಳನ್ನ ನಾವು ಇನ್ನೂ ಸಹಿತ ತಿಳ್ಕೊಂಡಿಲ್ಲ ಅಂಥೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಮೇಲೆ ಗೊತ್ತಾಯಿತು. ಅದು ನಮ್ಮ ಹನುಮಂತಯ್ಯ ಸರ್ನ ನೋಡಿದ ಮೇಲೆ ನಿಜವಾಗ್ಲೂ ಅವರು ಹೇಳಿದಂಥ ಒಂದೊಂದು ಮಾತು ಒಂದೊಂದು ವಿಚಾರನೂ ನಾವು ವಿದ್ಯಾರ್ಥಿ ಮಿತ್ರರು ಪ್ರತಿಯೊಬ್ಬರೂ ತಿಳ್ಕೋಬೇಕು. ಜೊತೆಗೆ ಶಿಕ್ಷಣದ ಮಹತ್ವ ಅವತ್ತು ಏನಿತ್ತು, ಇವತ್ತು ಯಾವ ಹಂತದಲ್ಲಿದೆ, ಶಿಕ್ಷಣದ ಮಹತ್ವ ಏನು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಅವರು ಹೇಳಿದ್ದಾರೆ. ಜೊತೆಗೆ ಸಮಾಜದಲ್ಲಿ ನಾವು ಈ ಶಿಕ್ಷಣನ ಪಡ್ಕೊಂಡ್ರೆ ಸಮಾಜ ನಮ್ಮನ್ನು ಗುರುತಿಸುತ್ತೆ, ಜೊತೆಗೆ ಒಳ್ಳೆ ಗೌರವ ಸಿಗತ್ತೆ, ನಮ್ಮ ಜೀವನ ನಿರ್ವಹಣೆಯೂ ಆಗತ್ತೆ, ಜೊತೆಗೆ ನಮ್ಮನ್ನು ಮಾದರಿಯಾಗಿ 4 ಜನ ತೆಗೆದುಕೊಂಡು ನಮ್ಮ ಹಂತಕ್ಕೆ ಬರೋದಕ್ಕೆ ಪ್ರೇರಣೆ ನೀಡುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಿಮಗೆಲ್ಲ ಶಿಕ್ಷಣ ನೀಡುತ್ತಿರುವ ಮಾನ್ಯ ಶ್ರೀನಿವಾಸ್ ಮೂರ್ತಿ ಸರ್ ಇದ್ದಾರಲ್ಲ, ಅವರು ನನಗೆ ಗುರುಗಳಾಗಿದ್ದಾರೆ. ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ವಿದ್ಯಾರ್ಥಿ ಇದ್ದಾಗ ಅವರು ಸಹಿತ ನನಗೆ ಕನ್ನಡ ಲೆಕ್ಚರರ್ ಆಗಿದ್ರು. ಈ ಒಂದು ಸಂದರ್ಭದಲ್ಲಿ ಅದನ್ನು ನಾನು ತುಂಬಾ ಖುಷಿಯಾಗಿ ಹೇಳ್ಕೊಳ್ತೀನಿ. ಪ್ರತಿಯೊಬ್ಬರು ಹೇಳ್ತಿರ್ತಾರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳಿರಬೇಕು ಅಂತ. ನಿಜಾನೇ, ಇವತ್ತಿನ ಕಾಲದಲ್ಲಿ ನಮಗೆ ಶಿಕ್ಷಣ ಪಡ್ಕೊಳ್ಳೋದು ಅಂಥ ದೊಡ್ಡ ಕಷ್ಟ ಏನು ಅನಿಸ್ತಾ ಇಲ್ಲ. ಆದರೆ ಆ ಒಂದು ಕಾಲದಲ್ಲಿ, ಒಂದಾನೊಂದು ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸರ್, ಜೊತೆಗೆ ಬಸವಣ್ಣ, 3 ಜನ ಸಹಿತ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇರಬಾರ್ದು, ಜಾತಿ ವ್ಯವಸ್ಥೆ ಇದ್ದರೆ ಸಮಾಜದ ಏಳಿಗೆ ಆಗಲ್ಲ, ಜೊತೆಗೆ ಮಹಿಳೆಯರಿಗೆ ಸಮಾನವಾದ ಶಿಕ್ಷಣ ಕೊಡಲೇಬೇಕು, ಮಹಿಳೆಯರಿಗೆ ಆಸ್ತಿಯ ಹಕ್ಕನ್ನು ಕೊಡಲೇಬೇಕು, ಮಹಿಳೆಯರ ಉದ್ಧಾರ ಈ ದೇಶದ ಉದ್ಧಾರ ಅಂತೇಳಿ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಸಹಿತ ಎಲ್ಲೋ ಒಂದು ಕಡೆ ಹೆಣ್ಮಕ್ಳ ಸ್ಟ್ರೆಂತ್ ಜಾಸ್ತಿ ಇದೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಈ ಒಂದು ಸಮಾಜದಲ್ಲಿ ಸಮಾನವಾದ ಶಿಕ್ಷಣ ಹಕ್ಕನ್ನು ಪಡ್ಕೊಳ್ಬೇಕು. ಜೊತೆಗೆ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ನಮಗೆ ಸಿಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಭಾರತ ರತ್ನ ಮಾತ್ರ ಅಲ್ಲದೆ
ಇವತ್ತಿನ ದಿನ ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಸಹಿತ ಅಲ್ಲೂ ಅಲ್ಲದೆ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಸಹಿತ ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ಹೇಳ್ದಂಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಯಾರಾದರೂ ಒಬ್ಬರಿಗೆ ಸನ್ಮಾನ ಗೌರವ ಸಿಗ್ತಾ ಇದೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಉದ್ದೇಶ ಒಂದೇ, ಸಮಾಜ ಸುಧಾರಕರು ಅವರು ಅಂತ. ಅವ್ರಿಗೆ ಆದಂಥ ಕಷ್ಟ ಮತ್ತಾರಿಗೂ ಆಗಬಾರ್ದು. ಜೊತೆಗೆ ಅವರು ಶಿಕ್ಷಣನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಕಷ್ಟಪಟ್ಟರು ಅಂತ ಕಷ್ಟ ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಇಷ್ಟೆಲ್ಲ ಹೋರಾಟ ಮಾಡಿದ್ದಾರೆ. ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಶಾಲಾ ಕಾಲೇಜುಗಳಲ್ಲೂ ಸಹಿತ ನಾವು ಅಳವಡಿಸ್ಕೊಂಡು ಅವರನ್ನು ಮಾದರಿ ವ್ಯಕ್ತಿಯನ್ನಾಗಿ ನಾವು ಪಡೆದುಕೊಂಡು ಅವರ ಜೀವನದ ಚರಿತ್ರೆಯನ್ನು ಮತ್ತೊಮ್ಮೆ ಓದಿ ಸಮಾಜದಲ್ಲಿ ನಾವು ಜಾತಿ ವ್ಯವಸ್ಥೆನ ಮುಂದುವರಿಸದೆ ಅದನ್ನು ಅಲ್ಲಿಗೆ ಮೊಟಕುಗೊಳಿಸಬೇಕು ಅನ್ನೋದು ನನ್ನ ಪ್ರಮುಖ ಸಂದೇಶ. ನಿಜವಾಗ್ಲೂ ಜಾತಿ ವ್ಯವಸ್ಥೆ ಎಷ್ಟು ಕ್ರೂರವಾಗಿರುತ್ತೆ ಅಂತಂದರೆ ಅಂತ ಜಾತಿ ವ್ಯವಸ್ಥೆಗೆ ನಾನು ಸಹಿತ ಬಲಿಯಾಗಿದ್ದೀನಿ. ಆವತ್ತಿನ ದಿನ ನಮಗೆ ದಾರಿ ತೋರಿಸಿದ್ದು ವಿದ್ಯಾರ್ಥಿ ನಿಲಯಗಳು. ಸಾಬ್ರು ಹೇಳ್ತಿದ್ರು ಎಲ್ಲೋ ಒಂದು ಕಡೆ ನಾವು ಸ್ಕೂಲು ಕಾಲೇಜಲ್ಲಿ ಉಪ್ಪಿಟ್ಟು ತಿಂದು ಇವತ್ತಿನ ದಿನ ಇಲ್ಲಿ ನಿಂತಿದ್ದೀವಿ ಅಂತ. ನಾನು ಸಹಿತ ವಿದ್ಯಾರ್ಥಿ ನಿಲಯಗಳಲ್ಲಿ ಊಟ ಮಾಡಿ ಒಳ್ಳೆ ಶಿಕ್ಷಣನ ಪಡ್ಕೊಂಡು ಇವತ್ತಿನ ದಿನ ಒಬ್ಬ ಅಧಿಕಾರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಇದು ನನ್ನ ಒಬ್ಬನ ಕಷ್ಟ ಮಾತ್ರ ಅಲ್ಲ, ಮಹಾನ್ ಭಾವರು ಹಿಂದೆನೇ ಎಷ್ಟೋ ಕಷ್ಟಪಟ್ಟಿರ್ತಾರೆ. ನಿಮ್ಗೆಲ್ರಿಗೂ ಈ ಥರದ ಕಷ್ಟ ಇರ್ಬೋದು, ಅದನ್ನೆಲ್ಲೂ ನಾವು ಹೇಳ್ಕೊಳಕ್ಕಾಗದೇ ಇರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನನ್ನ ಕಣ್ಣು ಮುಂದೆ ಇರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ಅಧಿಕಾರಿಗಳಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬರಿಗೂ ಒಂದೊಂದು ಗುರಿ ಇರುತ್ತೆ. ಆ ಗುರಿನ ಸಾಧಿಸಬೇಕು ಅಂತಂದರೆ ನೀವು ಸರಿಯಾದ ದಾರಿಯಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ನೀವು ಸಾಗಬೇಕು. ಆ ಒಂದು ಸರಿಯಾದ ಮಾರ್ಗದರ್ಶನ ನಿಮಗೆ ಸದಾಕಾಲ ಸಿಗಲಿ ಅಂತೇಳಿ ಬಯಸ್ತೀನಿ. ಜೊತೆಗೆ ನೀವೇನಿದ್ದೀರಾ ವಿದ್ಯಾರ್ಥಿ ಮಿತ್ರರು, ನೀವು ಅಲ್ಲಿ ಕೂತ್ಕೊಳ್ಳೋರು ಆಗಬಾರ್ದು, ಸ್ಟೇಜ್ ಮೇಲೆ ಕೂತ್ಕೊಳ್ಳೋರು ಆಗಬೇಕು. ಅಂದರೆ ಜೀವನದಲ್ಲಿ ನೀವೇನಾದರೂ ಸಾಧಿಸ್ಬೇಕು. ಜೀವನದಲ್ಲಿ ನೀವೇನಾದರೂ ಸಾಧಿಸಿದ್ರೆ ಮಾತ್ರನೇ ನಿಮ್ಮನ್ನು ಸಮಾಜ ಗುರುತಿಸುತ್ತೆ, 4 ಕಡೆ ಕರೀತಾರೆ, 4 ಸ್ಟೇಜಲ್ಲಿ ಅವಕಾಶ ಮಾಡಿಕೊಡ್ತಾರೆ, 4 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಸಾಧಿಸೋದಕ್ಕಿಂತಲೂ ಮುಖ್ಯವಾಗಿ ಶಿಕ್ಷಣ ಅನ್ನೋದನ್ನು ಸಾಧಿಸಬೇಕು. ಶಿಕ್ಷಣ ಅನ್ನೋದು ಇವತ್ತಿನ ದಿನದಲ್ಲಿ ನಮಗೆಲ್ರಿಗೂ ಸಿಗ್ತಾ ಇದೆ. ಸಾಹೇಬ್ರು ಹೇಳಿದ್ರು, ಸಮಾಜದಲ್ಲಿ ಈ ಒಂದು ಪ್ರಪಂಚದಲ್ಲಿ ಪ್ರಮುಖವಾದ ಪ್ರಬಲವಾದ ಅಸ್ತ್ರ ಯಾವುದಾದ್ರೂ ಒಂದಿದ್ರೆ ಅದು ಶಿಕ್ಷಣ ಮಾತ್ರನೇ. ನಿಜವಾಗ್ಲೂ ಆ ಒಂದು ಶಿಕ್ಷಣ ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಅಧಿಕಾರಿ ಆಗಕ್ಕಾಗ್ತಿದ್ದಿಲ್ಲ. ಅಧಿಕಾರಿ ಆಗದೆ ಇದ್ದಿದ್ರೆ ನಾನು ಒಳ್ಳೆ ದಕ್ಷವಾಗಿ ನಿರ್ವಹಿಸಕ್ಕಾಗ್ತಾ ಇದ್ದಿಲ್ಲ. ಒಳ್ಳೆ ಕೆಲಸ ನಿರ್ವಹಿಸಕ್ಕಾಗದೇ ಇದ್ದಾಗ ಆ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕನೂ ಸಹಿತ ಸಿಗ್ತಾ ಇದ್ದಿಲ್ಲ. ಇದೆಲ್ಲದಕ್ಕೂ ಬೇಸ್ಮೆಂಟ್ ಒಂದಿರುತ್ತೆ, ಅದೇ ಶಿಕ್ಷಣ. ಹಾಗಾಗಿ ದಯವಿಟ್ಟು ಯಾರೂ ಎಜುಕೇಷನಿಂದ ಡ್ರಾಪ್ ಔಟ್ ಆಗಬೇಡಿ. ಸರ್ಕಾರಿ ಕೆಲಸನೇ ಸಿಗ್ಬೇಕಂತೇಳಿ ಓದಬೇಡಿ. ಜೀವನದಲ್ಲಿ ನೀವು ಒಳ್ಳೆ ಎಜುಕೇಷನ್ ತಗೊಂಡಿದ್ದೇ ಆದಲ್ಲಿ ಒಂದಲ್ಲ ಒಂದಿನ ನಿಮಗೆ ಒಳ್ಳೆ ರೀತಿ ಗೌರವ ಸಿಗತ್ತೆ. ನೀವು ಜೀವನದಲ್ಲಿ ಒಳ್ಳೆ ಶಿಕ್ಷಣನ ತಗೊಂಡು ಒಳ್ಳೆ ಅಧಿಕಾರಿಗಳಾಗಿ ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ನಿಮಗೆ ಸಿಕ್ಕಂಥ ಅವಕಾಶಗಳನ್ನ ಬಳಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದೇ ಆದಲ್ಲಿ ನಿಮಗೂ ಸಹಿತ ನನಗಾದಂತಹ ಸನ್ಮಾನಗಳು ನಿಮಗೂ ಸಿಗುತ್ತೆ. ನಿಮಗೂ ಸಹಿತ ಈ ರೀತಿ ಸನ್ಮಾನಗಳು ಸಿಗಲಿ ಅಂತೇಳಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮನ ನಮ್ಮ ಪ್ರಾಂಶುಪಾಲರು ನಾರಾಯಣ್ ಸರ್ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಪರೋಕ್ಷವಾಗಿ ಸಹಕಾರ ನೀಡಿರುವಂತಹ ಎಲ್ಲ ನಮ್ಮ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಜೊತೆಗೆ ವಿದ್ಯಾರ್ಥಿ ಮಿತ್ರರು, ಜೊತೆಗೆ NCC ತುಂಬಾ ಶಿಸ್ತಾಗಿ ಇದ್ದಾರೆ. ಶಿಸ್ತಿಗೆ ಮತ್ತೊಂದು ಹೆಸರೇ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. ಅದನ್ನು ಹಾಗೆ ಮುಂದುವರಿಸಿ ಒಳ್ಳೆ ಅಧಿಕಾರಿಗಳಾಗಿ ಮುಂದೆ ನಮ್ಮ ಕಣ್ಮುಂದೆ ಬರಬೇಕು ಅಂತೇಳಿ ಆಶಿಸ್ತಾ ಈ 1-2 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ನನ್ನ ನೆಚ್ಚಿನ ವೇದಿಕೆಯಲ್ಲಿ ಹಾಜರಿರುವ ಎಲ್ಲ ಹಿರಿಯರಿಗೆ ವಂದಿಸ್ತಾ ನಮಸ್ಕಾರ.